ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಯಾರಾದರೂ ದೊಡ್ಡವ್ರಿಗೆ ಮಂಡಿ ನೋವು ಸಮಸ್ಯೆ ಇದ್ದರೆ ಈ ವಿಡಿಯೋನ ಎಂಡಿಂಗ್ ತನಕ ನೋಡಿ. ನಾರ್ಮಲಿ ಮಂಡಿ ಸೌದೋಗಿರೋ ಪೇಷಂಟ್ಸ್ಗೆ ಮಂಡಿ ನೋವು ಬರ್ತಾ ಇದೆ ಅಂತ ವಿಲ್ ಟೆಂಡ್ ಟು ಕೀಪ್ ದೇರ್ ಲೆಗ್ ಲೈಕ್ ದಿಸ್. ಓಕೆ, ಈ ಥರ ಎಕ್ಸ್ಟರ್ನಲ್ ರೊಟೇಷನಲ್ಲಿ ಲೆಗ್ ಇಟ್ಕೊಂಡು ಮಲ್ಕೊಂಡಿರ್ತಾರೆ. ಇದನ್ನು ಅಬ್ಸರ್ವ್ ಮಾಡಿ. ಬಿಕಾಸ್ ದೇ ಸೀಕ್ ಕಂಫರ್ಟ್. ಈ ಪೊಸಿಷನ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಪೊಸಿಷನ್ನ ಅವ್ರು ಅಕಾಮಿಡೇಟ್ ಮಾಡ್ಕೊಂಡು ಈ ಪೊಸಿಷನ್ನ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಐ ಆಮ್ ಆಸ್ಕಿಂಗ್ ದ ಪೇಷಂಟ್ ಟು ಎಕ್ಸ್ಟೆಂಡ್ ಹಿಸ್ ನೀ ಕಂಪ್ಲೀಟ್ಲಿ. ನೀ ಕಂಪ್ಲೀಟ್ ನೋಡಿ, ಸ್ಟ್ರೈಟ್ ಆಗ್ತಾ ಇಲ್ಲ. ನನ್ನ ಕೈ ತೂರ್ತಾ ಇದೆ ಇಲ್ಲಿ ನೀ ಕೆಳಗಡೆ, ಕಂಪ್ಲೀಟ್ ಬೆಡ್ಗೆ ಟಚ್ ಆಗ್ತಾ ಇಲ್ಲ. ವಿ ಕಾಲ್ ದಿಸ್ ಆಸ್ ಎಕ್ಸ್ಟೆನ್ಷನ್ ಲ್ಯಾಗ್ ಆಫ್ ನೀ. ಸೊ ಕಂಪ್ಲೀಟ್ ಎಕ್ಸ್ಟೆನ್ಷನ್ ಆಗ್ತಾ ಇಲ್ಲ, ಕಂಪ್ಲೀಟ್ ಕೂರ್ತಾ ಇಲ್ಲ ಮಂಡಿ. ಇದು ಯಾಕಾಗುತ್ತೆ ಅಂದರೆ ದೇರ್ ಇಸ್ ಟೈಟ್ನೆಸ್ ಇನ್ ದ ಹ್ಯಾಮ್ಸ್ಟ್ರಿಂಗ್ಸ್ ಆ್ಯಂಡ್ ಕಾಫ್ ಮಸಲ್ಸ್. ಇವೆನ್ಚುಯಲಿ ಇದನ್ನು ಹಂಗೆ ಬಿಟ್ಟರೆ ಏನಾಗುತ್ತೆ, ಈ ಎಕ್ಸ್ಟೆನ್ಷನ್ ಲ್ಯಾಗ್ನ ಬಿಟ್ಟರೆ ಏನಾಗುತ್ತೆ, ವೈಲ್ ದೇ ಆರ್ ವಾಕಿಂಗ್ ಆಲ್ಸೋ ದೇ ಟೆಂಡ್ ಟು ವಾಕ್ ಇನ್ ಬೋಲೆಗ್ ಡಿಫಾರ್ಮಿಟಿ. ಸೊ ಬೋಲೆಗ್ ಡಿಫಾರ್ಮಿಟಿ ಫಾರ್ಮ್ ಆಗುತ್ತೆ. ಮತ್ತು ಮಿಡಲ್ ನೀ ಜಾಯಿಂಟಲ್ಲಿ ಜಾಯಿಂಟ್ ಸ್ಪೇಸ್ ರಿಡಕ್ಷನ್ ಆಗಿ ಆಸ್ಟಿಯೋಆರ್ಥೈಟಿಸ್ ಇನ್ನೂ ಸಿವಿಯರ್ ಆಗುತ್ತೆ. ಆ್ಯಂಡ್ ಇಟ್ ಆಲ್ ಇವೆನ್ಚುಯಲಿ ಲೀಡ್ಸ್ ಟು TKR, ಟೋಟಲ್ ನೀ ರಿಪ್ಲೇಸ್ಮೆಂಟ್ಗೆ ಇವೆನ್ಚುಯಲಿ ಇದಾಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಅಬ್ಸರ್ವ್ ದಿಸ್, ವೆದರ್ ಯುವರ್ ಎಲ್ಡರ್ಲಿ ಪೀಪಲ್ ಆರ್ ಕೀಪಿಂಗ್ ದೇರ್ ಲೆಗ್ ಇನ್ ಎಕ್ಸ್ಟರ್ನಲ್ ರೊಟೇಷನ್ ಆ್ಯಂಡ್ ಸ್ಲೀಪಿಂಗ್ ಆ್ಯಂಡ್ ಅವ್ರ ವಾಕಿಂಗ್ ಪ್ಯಾಟರ್ನ್ನ ಅಬ್ಸರ್ವ್ ಮಾಡಿ ಆ್ಯಂಡ್ ಆಸ್ ದೆಮ್ ಟು ಕೀಪ್ ದೇರ್ ಲೆಗ್ ಇನ್ ನ್ಯೂಟ್ರಲ್ ಪೊಸಿಷನ್. ಈ ಥರ ನ್ಯೂಟ್ರಲ್ ಪೊಸಿಷನಲ್ಲಿ ಇರಬೇಕು. ಟು ಸಪೋರ್ಟ್ ವಿ ಕ್ಯಾನ್ ಕೀಪ್ ಎ ಟವಲ್ ರೋಲ್ ಹಿಯರ್. ಟವಲ್ ರೋಲ್ ಇಟ್ಬಿಟ್ಟು ಮಲಗಿಸ್ಬೋದು. ಆ್ಯಂಡ್ ಮೇಕ್ ಶೋರ್ ಯು ಆರ್ ಆಕ್ಟಿವೇಟಿಂಗ್ ದೇರ್ ಕ್ವಾಡ್ರಿಸೆಪ್ ಮಸಲ್ಸ್ ಆ್ಯಂಡ್ tibialis anterior muscles. This is the game changer. So ಯಾರು quadriceps and tibialis anteriorನ ಸ್ಟ್ರಾಂಗ್ ಆಗಿ ಇಟ್ಕೊತಾರೋ, ಇಫ್ ದೇ ಆಕ್ಟಿವೇಟ್ ದೆಮ್, ಆಬ್ವಿಯಸ್ಲಿ ಈ ಎಕ್ಸ್ಟೆನ್ಷನ್ ಲೈಕ್ ಕಡಿಮೆ ಆಗುತ್ತೆ, ನೀ ಪೈನು ಕಡಿಮೆ ಆಗುತ್ತೆ. ಇವೆನ್ಚುಯಲಿ ನಾವು ಆಪರೇಷನ್ ಕೂಡ ಅವಾಯ್ಡ್ ಮಾಡ್ಬೋದು.